ಪ್ರಶಾಂತ್, ರಾಜ್ಯ ಬಿ ಜೆ ಪಿಗೊಂದು ವೇ ಔಟ್ ಅನ್ನೋದೇನಾದ್ರು ಕಾಣಿಸ್ತಾ ಇದೆಯಾ? ದಿಸ್ ಇಸ್ ದ ಪಾಸಿಬಲ್ ಸೊಲ್ಯೂಷನ್ ಏನಾರು ಕಾಣಿಸ್ತಾ ಇದೆಯಾ ದೂರದ ತನಕ ಎಲ್ಲರೂ? ಅದೇ ನೋಡಿ, ಎಲ್ಲ ಜಗಳಗಳು ಸುಖಾಂತ್ಯ ಆಗಬೇಕು, ಆಗ್ತವೆ. ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿ ಏನು ಒಳ ಜಗಳಗಳು ಕಡಿಮೆ ನಡೆದಿತ್ವ? ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇದು ಸಾಮಾನ್ಯ. ಬಟ್ ಕರ್ನಾಟಕದಲ್ಲಿ ಏನಾಗಿದೆ ಬಿ ಜೆ ಪಿಯಲ್ಲಿ ಅಂತಂದರೆ, ಇಷ್ಟು ಸ್ಟ್ರಾಂಗ್ ಹೈಕಮಾಂಡ್ ಇದ್ದಾಗಲೂ ಇವರು ಇಷ್ಟು ಯಾಕೆ ಕಿತ್ತಾಡ್ತಾರೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ. ಒಂದು ನೋಡಿ, ಇದಕ್ಕೊಂದು ಫಾರ್ಮುಲಾನ ಬಿ ಜೆ ಪಿ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ ಅವೆರಡೇ ಇದನ್ನು ಕಂಡು ಹಿಡಿಲಿಕ್ಕೆ ಸಾಧ್ಯ. ಇದಕ್ಕೊಂದು ಫಾರ್ಮುಲಾ ಕಂಡು ಹಿಡಿಬೇಕಾದ್ರೆ ಈಗ ನೋಡಿ, ಒಂದು ಸಿಂಗಲ್ ಮ್ಯಾನ್ ಲೀಡರ್ಶಿಪ್ ಅಂತೂ ಇವತ್ತು ಕರ್ನಾಟಕದ ಬಿ ಜೆ ಪಿಯಲ್ಲಿ ಸಾಧ್ಯ ಆಗಲ್ಲ. ಅಷ್ಟು ಜನಪ್ರಿಯತೆಯೂ ಯಾರಿಗಿಲ್ಲ. ಹೌದು. ಸೊ ಒಂದು ಸಾಮೂಹಿಕ ನೇತೃತ್ವ ಬರಬೇಕು, ಒಂದು ಸಾಮಾಜಿಕ ಸಮೀಕರಣ ಇರತಕ್ಕಂಥ ನೇತೃತ್ವ ಬರಬೇಕು. ಡಿ ಕೆ ಶಿವಕುಮಾರನ್ನು ಪಬ್ಲಿಕ್ಲಿ ಟೇಕ್ ಆನ್ ನೋಡಿ, ವಾಟ್ ಎವರ್ ಸೆಡ್ ಆ್ಯಂಡ್ ಡನ್. ಎಚ್ ಡಿ ಕುಮಾರಸ್ವಾಮಿಗೆ ಆ ಸಾಮರ್ಥ್ಯ ಇದೆ. ಅವ್ರ ಪಕ್ಷದಲ್ಲಿ ಇವತ್ತು ಎಮ್ ಎಲ್ ಎ ಓಡಿರಿ ನೀವು. ಬಟ್ ದೇವೇಗೌಡರಿಗೂ ಮತ್ತು ಎಚ್ ಡಿ ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರನ್ನು ಎದುರು ಹಾಕ್ಕೊಂಡು ಪಾಲಿಟಿಕ್ಸ್ ಮಾಡೋ ಸಾಮರ್ಥ್ಯ ಇದೆ. ಕರ್ನಾಟಕದ ಬಿ ಜೆ ಪಿಯಲ್ಲಿ ಆ ಸಾಮರ್ಥ್ಯ ಕಾಣ್ತಾ ಇಲ್ಲ. ಒಬ್ರು ಯಾರೋ ಅಡ್ಜಸ್ಟ್ಮೆಂಟ್ ಅಂತಾರೆ, ಇನ್ನೊಬ್ರು ಯಾರೋ ಏನೋ ಮಾತಾಡ್ತಾರೆ. ಹೀಗಿರುವಾಗ ನನಗನ್ಸುತ್ತೆ ಸಾಮೂಹಿಕ ನೇತೃತ್ವ ಅಂದರೆ 10 ಜನರ ನೇತೃತ್ವ ಅಲ್ಲ. ಈಗ ಸಿದ್ದರಾಮಯ್ಯ ಒಳ್ಳೆ ಟೀಮ್ ಅಂತ. ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೆಂಗೊಂದು ಟೀಮ್ ಆಗಿ ಕೆಲಸ ಮಾಡಿದರು. ಎಷ್ಟೇ ಜಗಳಗಳಿರ್ಬೋದು, ಮುಖ್ಯಮಂತ್ರಿ ಹುದ್ದೆಯ ಜಗಳ ಬಿಟ್ಟರೆ ಪಾರ್ಟಿ 23ಕ್ಕೆ ಅಧಿಕಾರಕ್ಕೆ ತರಬೇಕು ಅನ್ನೋದ್ರಲ್ಲಿ ಅವ್ರಿಗೇನು ಆಂಬಿಗ್ವಿಟಿ ಇರಲಿಲ್ಲ. ಹೌದು. ಬಟ್ ಕರ್ನಾಟಕದ ಬಿ ಜೆ ಪಿಯ ಸಮಸ್ಯೆ ಏನು ಅಂತಂದರೆ, ಇವರು ಎಲ್ಲರೂ ಒಟ್ಟಿಗೆ ಕೆಲಸನೇ ಮಾಡಲ್ಲ. ಎಲ್ಲರೂ ಫಲಾನುಭವಿಗಳಿದ್ದಾರೆ. ಆ ಎಲ್ಲ ಫಲಾನುಭವಿಗಳು ಬಂದು ಕೆಲಸ ಮಾಡಬೇಕಲ್ಲ. ಆಶ್ಚರ್ಯ ಅಂದರೆ ನನಗನ್ಸುತ್ತೆ ನೋಡಿ, ರಾಜಕಾರಣದಲ್ಲಿ ಅಜಿತ್, ಜಾತಿಗಳು ಸಂಘಟನೆಗಳು ಹೆಂಗೆ ಯೋಚನೆ ಮಾಡ್ತವೆ? ಅರೆ 5 ವರ್ಷ ನಮಗೆ ಅಧಿಕಾರ ಇಲ್ಲ, ನಾವು ಈಗ ಅಧಿಕಾರಕ್ಕೆ ಬರಬೇಕು. ಈಗ ಡಿ ಕೆ ಶಿವಕುಮಾರ್ ಯಾಕೆ ಓಟ್ ಹಾಕಿದ್ರು? ಯಾಕೆ ಓಟ್ ಹಾಕಿದ್ರು? ಕುರುಬರು ಯಾಕೆ ಸಿದ್ದರಾಮಯ್ಯನವರಿಗೆ 23ರ ಚುನಾವಣೆಯಲ್ಲಿ ಫೆರೋಷಿಯಸ್ ಆಗಿ ಓಟ್ ಹಾಕಿ? ಯಾಕಂದರೆ ಅರೆ ನಮ್ಮ ಬಳಿ ಅಧಿಕಾರ ಇಲ್ಲರಿ, 5 ವರ್ಷ ಆಯ್ತು ಅಧಿಕಾರ ಹೋಗಿ. ಬಟ್ ಕರ್ನಾಟಕದ ಬಿ ಜೆ ಪಿಗೆ ಆ ಫೈರೇ ಹಾಕಿಲ್ಲ ಅನ್ನೋದು ಇನ್ನೂವರೆಗೆ ಅರ್ಥ ಆಗ್ತಿಲ್ಲ. ಅಲ್ಲಿ ಸೀನಿಯರ್ ನೋಡಿ, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಜಗದೀಶ್ ಶೆಟ್ಟರ್, ಈಶ್ವರಪ್ಪ ಇಬ್ಬರನ್ನೂ ದೂರಿಟ್ರಿ ಅಲ್ವಾ? ಜಗದೀಶ್ ಶೆಟ್ಟರನ್ನ 23ರಲ್ಲಿ ಹೊರಗಿಟ್ಟವರು 24ಕ್ಕೆ ಅವ್ರು ಕಾಂಗ್ರೆಸ್ನಿಂದ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟು ಲೋಕಸಭಾ ಮಾಡಿದ್ರು. ಈಶ್ವರಪ್ಪನವ್ರಿಗೆ ಯಾಕೆ ಹೊರಗಿಟ್ರಿ? ಇವ್ರಿಗೊಂದು ನ್ಯಾಯ, ಅವ್ರಿಗೂ ಪಾಲಿಟಿಕ್ಸ್ನಲ್ಲಿ 2023 ಎಲೆಕ್ಷನಲ್ಲಿ ಜಗದೀಶ್ ಶೆಟ್ಟರ್ಗೂ ಟಿಕೆಟ್ ನಿರಾಕರಿಸಲಾಯಿತು, ಈಶ್ವರಪ್ಪನವ್ರಿಗೂ ನಿರಾಕರಿಸಲಾಯಿತು. ಈಶ್ವರಪ್ಪನವರು ದಿಲ್ಲಿಯಿಂದ ಬಂದ ಫೋನ್ನಲ್ಲಿ ಏನು ಹೇಳಿದ್ರು ಅದೇ ರೀತಿಯಾಗಿ ರಾಜೀನಾಮೆ ಪತ್ರವನ್ನು ಬರೆದು ಸೈನ್ ಹಾಕಿ ಫ್ಯಾಕ್ಸ್ ಮಾಡಿದ್ರು. ಮೋದಿಯವರ ಫೋನ್ ಬಂದ್ರೆ ಏನೋ ಖುಷಿ ಪಟ್ಟು ಚನ್ನಬಸಪ್ಪ ಅನ್ನುವಂಥವ್ರಿಗೊಬ್ಬರಿಗೆ ಟಿಕೆಟ್ ಕೊಟ್ಟರೆ ಇವರು ಓಡಾಡಿ ಪ್ರಚಾರ ಮಾಡಿ ಗೆಲ್ಸಿದ್ರು. ಹೇಳೋದು ಫಾರ್ಮುಲಾ ಏನು ನಿಮ್ಮ ಬಳಿ? ಈಗ ಸದಾನಂದ ಗೌಡ್ರನ್ನು ತೆಗೆದ್ರಿ ಅಲ್ವಾ? ನೀವು ತೆಗೆದ್ಮೇಲೆ ಅವ್ರನ್ನ ಕೋರ್ ಕಮಿಟಿಯಲ್ಲಿ ಯಾಕೆ? ಅಂದರೆ ನನ್ನ ಪ್ರಶ್ನೆ, ಹೊಸಬ್ರಿಗೆ ಅವಕಾಶ ಕೊಡಿ. ನೀವು ಅವರನ್ನು ತೆಗಿತೀರಿ, ಆಕ್ಟಿವ್ ಇಡ್ತೀರಿ, ಅವ್ರು ಮಾತಾಡ್ತಾರಾಗ ಹೊರಗಡೆ ಬಂದು. ಇವತ್ತಿನ ನಿಮ್ಮ ಕೋರ್ ಕಮಿಟಿ ಇದೆ ಅಲ್ರಿ, ಕರ್ನಾಟಕದ ಬಿ ಜೆ ಪಿಯ ಕೋರ್ ಕಮಿಟಿ ಇದೆ. ಏನದರ ಸಬ್ಸ್ಟೆನ್ಸ್ ಏನು? ಆಮೇಲೆ ಏನು ಗೊತ್ತಾ, ಮಾಧ್ಯಮಗಳು ಕಾರ್ಯಕರ್ತರು ಮಾತಾಡೋಂಗಾಗಿದೆ. ಕೋರ್ ಕಮಿಟಿಯಲ್ಲಿ ಆಗಿದ್ದನ್ನು ದಿಲ್ಲಿ ಒಪ್ಪಲ್ಲ ಅಂತ. ಹೌದು, ನಾವು ಮಾತಾಡ್ಲಿಕ್ಕೆ ಚಂದ ಅದು, ಬಟ್ ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಳ್ಳೇದಲ್ಲ. ಪ್ರಶಾಂತ್, ಜಸ್ಟ್ ಟು ಇಂಟರ್ವ್ಯೂನ್. ಪ್ರಶಾಂತ್, ನನಗೆ ಡೋಂಟ್ ಯು ಥಿಂಕ್ ಈ ಪಾಲಿಟಿಕ್ಸ್ ಒಳಗೆ ಸ್ಪೆಷಲಿ ಬಿ ಜೆ ಪಿ ಹೈಕಮಾಂಡ್ ಸ್ಟ್ರಾಂಗ್ ಅನ್ನೋದು ಒಂದು ನರೇಷನ್ ಬಿಲ್ಡಿಂಗ್ ಅಲ್ಲದೆ, do you really think it is a really a strong just to throw on facts and figures? ಇವತ್ತು ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಯು ಶೋ ಮಿ 3 or 4 ಸ್ಟೇಟ್ಸ್ ವೇರ್ ಬಿ ಜೆ ಪಿ ಗ್ರಾಸ್ ರೂಟ್ ಲೆವೆಲಿಂದ ಕಟ್ಟಿ ಬೆಳೆಸಿ ಇವತ್ತು ಅಧಿಕಾರಕ್ಕೆ ಬಂದಿರುವಂಥದ್ದು. You just show me 2 or 3 states which has a very fundamentally ideologically strong states where Narendra Modi and Amit Shah or probably the BJP high command has built. It is ಅಲ್ಲ ಪ್ರಶಾಂತ್, just ಯಾವುದೇ ರಾಜಕಾರಣದಲ್ಲಿ ಧ್ರುವೀಕರಣ ನಡೆದಿದೆ. ಧ್ರುವೀಕರಣ ನಡೀಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಸೈದ್ಧಾಂತಿಕವಾದಂತ ಧ್ರುವೀಕರಣ ನಡೀತು ಅಂದ್ರೆ ಒಪ್ಕೊಳ್ಳೋಣ. ಇಲ್ಲಿ ಇರೋದೇನು ಅಂತಂದ್ರೆ, ಒಂದು ನರೇಷನ್ ಬಿಲ್ಡ್ ಮಾಡಿ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡುವಂತದ್ದು ಇದೆಯಲ್ಲ, ದಟ್ ಈಸ್ ವೇರ್ ಐ ಹ್ಯಾವ್ ಅ ಪ್ರಾಬ್ಲಮ್. ಇವತ್ತಿನ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಡಬಲ್ ಇಂಜನ್ ಸರ್ಕಾರ ತಗೊಂಡ್ಬರ್ತೀವಿ. ಡಬಲ್ ಇಂಜನ್ ಸರ್ಕಾರ ಹೆಂಗಿದೆ ಅಂದ್ರೆ, ಒಂದೊಂದು ಇಂಜನ್ ಒಂದೊಂದು ಕಡೆ ಇದೆ, 2 ಇಂಜನ್ ಒಂದೊಂದು ಬೇರೆ ಬೇರೆ ಕಡೆ ಪ್ರಾಬ್ಲಮ್ ಇರೋದು ಸಮಸ್ಯೆ ಅಲ್ಲ. ಬಟ್ ಕರ್ನಾಟಕದ ಬಿಜೆಪಿಗೆ ಸಿದ್ದರಾಮಯ್ಯನವರು ಇದ್ದಾಗ ಏನು ಎದುರು ಹಾಕೋತಿದ್ರು, ಯಾಕಂದರೆ ಅದಕ್ಕೆ ಹಿಂದುತ್ವದ ಟಚ್ ಇರ್ತಾ ಇತ್ತು.
ದೇ ಆರ್ ಎಕ್ಸ್ಪರ್ಟ್ ಇನ್ ದ್ಯಾಟ್. ಹೌದು ಹೌದು. ಬಟ್ ಈ ಡಿ ಕೆ ಶಿವಕುಮಾರ್ನ ಎದುರಿಸಬೇಕಾದ್ರೆ ನಿಮಗೊಂದು ಆಡಳಿತಾತ್ಮಕ ಅಸ್ತ್ರ ಅನುಭವ ನಡೆಯೋದಿಲ್ಲ. ಬೇಕು, ನಿಮಗೊಂದು ರೀತಿಯ ಬೇರೆತನದ ಅಗ್ರೆಸಿವ್ನೆಸ್ ಬೇಕು. ಆ ಪ್ರಶ್ನೆ ಬಂದಾಗ ಈಗ ಡಿ ಕೆ ಶಿವಕುಮಾರ್ ಬಾಲ್ ಹಾಕಿ ಔಟ್ ಆಗಿದ್ದು ನೀವು ಕ್ರಾಸ್ ವೋಟಿಂಗ್ನಲ್ಲಿ, ಬಟ್ ಇವೆಲ್ಲ ಹಿಟ್ ವಿಕೆಟ್ ಅಲ್ವಾ ಇದು? ಅಜಿತ್ ಇದ್ರ ಹೊರತುಪಡಿಸಿ ಇವತ್ತು ಒಂದ್ ಕಡೆ ಸದಾನಂದ ಗೌಡರ ಆಡಿಯೋ ಒಂದ್ ಕಡೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರದ್ದು ಒಂದು ವಿಚಿತ್ರವಾದ ಹೇಳಿಕೆ. ಸಿದ್ದರಾಮಯ್ಯನವರ ರಾಜಕೀಯ ಬದುಕು, ಅವ್ರ ವ್ಯಕ್ತಿತ್ವ ಬಗ್ಗೆ ಒಂದು ಶರ ಬರೆಯೋ ರೀತಿಯಲ್ಲಿ ಅವ್ರು ಮಾತಾಡ್ಬಿಟ್ಟಿದ್ದಾರೆ. ಅಂದರೆ ಪಕ್ಷ ರಾಜಕಾರಣದ ಚೌಕಟ್ಟು ಎಷ್ಟು ಶಿಥಿಲಗೊಳ್ತಾ ಇದೆ ಬರ್ತಾ ಬರ್ತಾ ಬರ್ತಾ. ಕೆಲವು ವ್ಯಕ್ತಿಗಳೆಲ್ಲ ಪಕ್ಷಗಳಿಗಿಂತ ಬಲಿಷ್ಠರಾಗ್ಬಿಟ್ಟಿದ್ದಾರೆ. ಅದೇ ಸಮಸ್ಯೆ, ಇದ್ದಾಗ ಇದು ಜಾಸ್ತಿ ಅದೇ ಚರ್ಚೆ ಸಮಸ್ಯೆ ಆಗೋದಿಲ್ರಿ. ನೋಡಿ. ABVP ಹಿನ್ನೆಲೆಯಿಂದ ಬಂದ ರೇವಂತ್ ರೆಡ್ಡಿ ಕಾಂಗ್ರೆಸ್ಸಲ್ಲಿ ಲೀಡರ್ಶಿಪ್ ಪಡ್ಕೊಂಡ್ಬಿಟ್ರು. ಕಾಂಗ್ರೆಸ್ ಹಿನ್ನೆಲೆಯಿಂದ ಬಂದು ಹಿಮಂತ್ ಬಿಸ್ವಾ ಶರ್ಮಾ, ಸುವೇಂದು ಅಧಿಕಾರಿ ಇವತ್ತು BJPಲಿ ನಾಯಕತ್ವ ಪಡ್ಕೊಂಡ್ಬಿಟ್ರು. ಅಲ್ಟಿಮೇಟ್ಲಿ ಆ ವ್ಯಕ್ತಿಗತವಾದ ಒಂದು ಸ್ಟ್ರೆಂತ್ ಇಲ್ಲದೆ ಹೋದ್ರೆ, ಆ ಸಾಮರ್ಥ್ಯ ಇಲ್ಲದೆ ಹೋದ್ರೆ, ಬೇರು ಮಟ್ಟದ ಒಂದು ಸಂಪರ್ಕ ಮತ್ತು ಸಾಮರ್ಥ್ಯ ಇಲ್ಲದೆ ಹೋದರೆ ಪಕ್ಷ ಎಷ್ಟು ಸ್ಟ್ರಾಂಗ್ ಇದ್ರೆ ಏನು ಪ್ರಯೋಜನ. ಹೈಕಮಾಂಡ್ ಸ್ಟ್ರಾಂಗೋ ವೀಕ್ ಅನ್ನೋದು ಇಮ್ಮೆಟೀರಿಯಲ್ ಆಗುತ್ತೆ. 2023ರಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರಿಂದನೇ ಓಟ್ ಬಂದ್ಬಿಟ್ಟು ಹೊರತು ಅವರೇನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಡಿಪೆಂಡ್ ಆಗಿರಲಿಲ್ಲ. ಒಂದು ಪ್ರಾದೇಶಿಕ ಪಕ್ಷ ಥರ ಕೆಲಸ ಮಾಡ್ತಾ ಇದೆ. 2020 ಗೆಲುವಿನ ನಂತರ ಕರ್ನಾಟಕದ ಕಾಂಗ್ರೆಸ್ಸು. BJPಗೆ ಅದು ಸಾಧ್ಯವಾಗ್ತಿಲ್ಲ. ಪ್ರಾದೇಶಿಕ ಮಟ್ಟದಲ್ಲಿ ಆ ಥರದ ವರ್ಚಸ್ ಪಡಿಸ್ಕೊಳ್ಳೋಕ್ಕೆ ಆಗ್ತಾನೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮೂರು ಜನರು. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.